ದರ್ಶನ್ ಭೇಟಿಗೆ ಬಂದ ತಾಯಿ ಮೀನಾ ಜೈಲಲ್ಲಿ ಮಗನನ್ನ ಕಂಡು ಭಾವುಕ. ಶೀಘ್ರವೇ ಜೈಲಿನಿಂದ ಬಿಡುಗಡೆ ಆಗ್ತಾರ ದಾಸ. ದರ್ಶನ್ ಬಿಡುಗಡೆ ಕುರಿತು ಪೂಜಾರಿ ಕೇಳಿದ್ದಕ್ಕೆ ದೇವರ ವರ. ಕೌಟುಂಬಿಕ ಕಲಹಕ್ಕೆ ಪತ್ನಿಯನ್ನೇ ಕೊಂದ ಪೊಲೀಸಪ್ಪ. ರೀಲ್ಸ್ಗಾಗಿ ಶೋಕಿ ಮಾಡ್ತಾ ಇದ್ದವನ್ನ ಜೈಲಿಗೆ ಅಟ್ಟಿದ ಖಾಕಿ. ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮುಂದುವರೆದ ಮಳೆಯ ಅಬ್ಬರ. ಮಹಾರಾಷ್ಟ್ರದಲ್ಲಿ 5 ನೀರುಪಾಲು. ರಸ್ತೆ ಮಧ್ಯೆ ಕಾರು ನಿಲ್ಲಿಸಿ ಪ್ರವಾಸಿಗರ ಹುಚ್ಚಾಟ. ಇದರೊಂದಿಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿನ ದೂಡ್ತಾ ಇದ್ದಾರೆ. ಹಲವು ಅಭಿಮಾನಿಗಳು ದರ್ಶನ್ ಅವರನ್ನ ಭೇಟಿಯಾಗಲು ಪ್ರತಿನಿತ್ಯ ಜೈಲಿನ ಬಳಿ ಬರ್ತಾ ಇದ್ದಾರೆ. ಆದರೆ ಪೊಲೀಸರು ಯಾರಿಗೂ ಅವಕಾಶ ನೀಡ್ತಾ ಇಲ್ಲ. ಕೇವಲ ಕುಟುಂಬ ಸದಸ್ಯರಿಗೆ ಹಾಗೂ ವಕೀಲರಿಗಷ್ಟೇ ಅವಕಾಶವನ್ನು ನೀಡಲಾಗಿದೆ. ಹೀಗಾಗಿ ಇಂದು ತಾಯಿ ಮೀನಾ, ಪತ್ನಿ, ಸಹೋದರ ಮತ್ತು ಮಗ ದರ್ಶನ್ ಭೇಟಿಯಾಗಿದ್ದಾರೆ. ದರ್ಶನ್ ಜೈಲಿಗೆ ಸೇರಿದ ಬಳಿಕ ಮೊದಲ ಬಾರಿಗೆ ಭೇಟಿ ನೀಡಿದ ತಾಯಿ ಮೀನಾ ಮಗನನ್ನ ಕಂಡು ಭಾವುಕರಾಗಿದ್ದಾರೆ. ದರ್ಶನ್ ಅವರನ್ನು ಅಪ್ಪಿಕೊಂಡು ಕಣ್ಣೀರು ಹಾಕಿದ್ದಾರೆ. ಇನ್ನು ತಾಯಿ ಹಾಗೂ ಕುಟುಂಬಸ್ಥರನ್ನ ನೋಡ್ತಾ ಇದ್ದಂತೆ ದರ್ಶನ್ ಕೂಡ ಕಣ್ಣೀರು ಹಾಕಿ ಭಾವುಕರಾಗಿದ್ದಾರೆ. ಅಲ್ಲದೆ ಸಹೋದರ ದಿನಕರ್ ಸಹ ದರ್ಶನ್ಗೆ ಧೈರ್ಯ ಹೇಳಿದ್ದು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ಪರಪ್ಪನ ಅಗ್ರಹಾರ ಜೈಲು ಬಳಿ ದರ್ಶನ್ ಭೇಟಿಗೆ ಹುಬ್ಬಳ್ಳಿಯಿಂದ ವೃದ್ಧೆಯೊಬ್ಬರು ಬಂದಿದ್ದರು. ತುಂಬಾ ದೂರದಿಂದ ಬಂದಿದ್ದೇನೆ, ನನಗೆ ದರ್ಶನ್ ಭೇಟಿಯಾಗಲು ಬಿಡಿ ಅಂತ ವೃದ್ಧೆ ರಾಜೇಶ್ವರಿ ಪೊಲೀಸರ ಬಳಿ ಮನವಿ ಮಾಡಿದ್ದಾರೆ. ಅವನು ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಕೊಡಬೇಡಿ, ಎಲ್ಲರೂ ತಪ್ಪು ಮಾಡ್ತಾರೆ, ಅವನು ಸಹ ಮಾಡಿದ್ದಾನೆ ಅಂತ ಕೈ ಮುಗಿದಿದ್ದಾರೆ. ನಾವು ಬಂದಿದ್ದೀವಿ, ಓಡಿ ಬಂದಿದ್ದೀವಿ ನೋಡಕ್ಕ ದರ್ಶನ್ ಕುಟ್ಟ ಬಾಯ್ ದೇವರಿಗೆ ಬಿಡ್ಕೊಂಡೀನಿ, ಎಲ್ಲರಿಗೆ ಬಿಡ್ಕೊಂಡೀನಿ. ನಾನು ದರ್ಶನ್ಗೆ ಬಿಡ್ಬೇಕಂತ ಹೇಳಿ ತಪ್ಪು ಯಾರು ಮಾಡಂಗಿಲ್ಲ, ಎಲ್ಲರೂ ಮಾಡ್ತಾರೆ. ಸಂಭಾಳಿಸ್ಕೋಬೇಕು, ಹೋಗ್ಬೇಕು, ಬಿಡಬೇಕು ಅವ್ರಿಗೆ ಪಾಪ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೆರೆವಾಸದಲ್ಲಿದ್ದಾರೆ. ಇತ್ತ ಅಂಧಾಭಿಮಾನಿಗಳು ದರ್ಶನ್ ಬೇಗ ಜೈಲಿನಿಂದ ಬಿಡುಗಡೆ ಆಗಲಿ ಅಂತೇಳಿ ಪೂಜೆ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಬೆನ್ನಲ್ಲೇ ದರ್ಶನ್ಗೆ ಸಂಬಂಧಪಟ್ಟ ಒಂದು ವಿಡಿಯೋ ವೈರಲ್ ಆಗಿದೆ. ದರ್ಶನ್ ಶೀಘ್ರವೇ ಬಿಡುಗಡೆ ಆಗ್ತಾರಾ? ಅಭಿಮಾನಿಯೊಬ್ಬ ದೇವರ ಮುಂದೆ ವರ ಕೊಟ್ಟಿದ್ದು ಹೂ ಬೀಳಿಸುವ ಮೂಲಕ ದೇವರು ವರ ಕೊಡುವಂತಹ ವಿಡಿಯೋ ವೈರಲ್ ಆಗಿದೆ. ನೋಡಪ್ಪ, ಈ ವಿಷಯನ ಕೇಳಬೇಕೋ ಕೇಳಬಾರ್ದೋ ಗೊತ್ತಿಲ್ಲ, ಆದರೆ ಅಭಿಮಾನಿಗಳ ಪರವಾಗಿ ವರ ಕೇಳ್ತಾ ಇದ್ದೇನೆ. ಒಬ್ಬರು ಕಲಾವಿದರು ದರ್ಶನ್ ಅಂತೇಳಿ ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ. ಎಲ್ಲ ಸಮಸ್ಯೆ ನಿವಾರಣೆಯಾಗಿ ಅಭಿಮಾನಿಗಳನ್ನ ಸೇರ್ತಾರೆ ಅನ್ನೋದಾದ್ರೆ ಆಶೀರ್ವಾದ ಮಾಡು ಅಂತೇಳಿ ಪೂಜಾರಿ ವರವನ್ನ ಕೇಳ್ತಿದ್ದಂತೆ ದೇವರ ಮೇಲಿಂದ ಹೂವಿನ ಹಾರ ಕೆಳಗೆ ಬಿದ್ದಿದೆ. ಪೂಜಾರಿ ವರ ಕೇಳ್ತಾ ಇದ್ದ ಹಾಗೆ ವಿಗ್ರಹದ ಮೇಲಿಂದ ಬೀಳುವಂತಹ ಹೂವಿನ ಹಾರದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ ತನ್ನ ಪತ್ನಿಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲೇ ಇರಿದು ಕೊಂದ ಘಟನೆ ಹಾಸನದಲ್ಲಿ ನಡೆದಿದೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಸಿಟ್ಟಿಗೆದ್ದ ಕಾನ್ಸ್ಟೇಬಲ್ ಲೋಕನಾಥ್ ಪತ್ನಿ ಮಮತಾಗೆ ಚಾಕು ಹಾಕಿದ್ದಾನೆ. ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಲೋಕನಾಥ್ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಲೋಕನಾಥ್ ಹಾಗೂ ಮಮತಾಗೆ 17 ವರ್ಷಗಳ ಹಿಂದೆ ವಿವಾಹ ಆಗಿತ್ತು. 2 ಮಕ್ಕಳು ಕೂಡ ಇದ್ರು. ಕೌಟುಂಬಿಕ ಕಲಹ ಇವರ ಸಂಸಾರವನ್ನು ಹದಗೆಡಿಸಿತ್ತು. ಕಳೆದ 4-5 ದಿನಗಳಿಂದ ಗಂಡ ಹೆಂಡತಿ ಜಗಳ ತೀವ್ರ ಸ್ವರೂಪ ಪಡೆದಿತ್ತು. ಇಂದು ಪತಿ ವಿರುದ್ಧ ದೂರು ನೀಡೋದಕ್ಕೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣಕ್ಕೆ ಪತ್ನಿ ಬಂದಿದ್ದರು. ಇದರಿಂದ ಕ್ರುದ್ಧನಾದ ಕಾನ್ಸ್ಟೇಬಲ್ ಲೋಕನಾಥ್ ಪತ್ನಿಗೆ ಎಲ್ಲರ ಮುಂದೆಯೇ ಚಾಕುವಿನಿಂದ ಇರಿದು ಕೂಡಲೇ ಮಮತಾ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಜಿಲ್ಲಾಸ್ಪತ್ರೆಯಲ್ಲಿ ಸಾವನ್ನಪ್ಪಿದರು. ಲೋಕನಾಥ್ ಎಂಬವರು ಅವರು ವೈಫ್ಗೆ ಕೊಲೆ ಮಾಡಿದಾರಂತ ಇವತ್ತು ಬೆಳಿಗ್ಗೆ ಅವ್ರ ಮನೆಯಲ್ಲಿ ಸ್ವಲ್ಪ ಅವರಿಬ್ಬರಿಗೂ ಮಧ್ಯದ ಗಲಾಟೆ ಆಗಿದೆ. ಅದು ವಿಷಯವಾಗಿ ದೂರು ಕೊಡೋಕೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಗಂಡ ಹೇಳ್ಬಿಟ್ಟು ಮಮತಾ ಅವರು ಬರೋ ಸಮಯದಲ್ಲಿ ಅವ್ರ ಗಂಡ ಚುಚ್ಚಿದಾರಂತ ಪ್ರಾಥಮಿಕ ಆರೋಪ ಇದೆ ಲೋಕನಾಥ್ ಅವ್ರ ಮೇಲೆ. ಈಗ ನಾವು ಕಂಪ್ಲೇಂಟ್ ಅನ್ನು ತಗೊಳ್ತಾ ಇದೀವಿ ಅವ್ರ ಫ್ಯಾಮಿಲಿ ಕಡೆಯಿಂದ. ಈಗ ಅವ್ರು ಹೇಳ್ತಾ ಇದ್ರು ಫ್ಯಾಮಿಲಿ ಇಬ್ಬರಿಗೆ ವೈಮನಸ್ಸಿದ್ದು ಜಗಳ ಮಾಡ್ತಾ ಇದ್ರು. ಈಗ ಜಗಳ ಅವಾಗ ಜಗಳ ಮಾಡ್ತಾ ಇದ್ರು ಸುಮಾರು 4-5 ವರ್ಷದಿಂದ. ಅದು ಹಿನ್ನೆಲೆಯಲ್ಲಿ ಆಗಿರಬಹುದು ಅಂತ. ಆದರೆ ಈಗ ವಿ ಆರ್ ವೇಟಿಂಗ್ ಫಾರ್ ಡೀಟೇಲ್ ಕಂಪ್ಲೇಂಟ್ ಫ್ರಮ್ ದಿ ಪೇರೆಂಟ್ಸ್ ಸೈಡ್ ಆಫ್ ದಿ. ರೀಲ್ಸ್ ಶೋಗಾಗಿ ಶೋಕಿ ಮಾಡುವವರನ್ನ ಪೊಲೀಸರು ಪರಪ್ಪನ ಅಗ್ರಹಾರಕ್ಕೆ ಮುದ್ದೆ ಮುರಿಯೋದಕ್ಕೆ ಕಳಿಸಿದ್ದಾರೆ. AK-47 ರೈಫಲ್ ಹಿಡಿದ ಗನ್ಮ್ಯಾನ್ಗಳನ್ನು ಬಾಡಿಗಾರ್ಡ್ಸ್ ಅಟ್ಟಿಸಿಕೊಂಡು ಪಾಶ್ ಕಾರುಗಳನ್ನು ಚಲಾಯಿಸಿಕೊಂಡು ಮೈ ಮೇಲೆ ಕಿಲೋಗಟ್ಟಲೆ ಚಿನ್ನ ಧರಿಸಿಕೊಂಡು ಶೋಕಿ ಮಾಡ್ತಾ ಇದ್ದ. ಬೀದಿ ಬದಿಯಲ್ಲಿ ಈತನ ಗನ್ ಝಳಪಿಸುವಿಕೆ ಕಂಡು ಜನ ಆತಂಕಕ್ಕೊಳಗಾಗಿದ್ದರು. ಬೆಂಗಳೂರಿನಲ್ಲಿ ಶೋ ಕೊಡಲು ಹೋಗಿ ಅರುಣ್ ಕಟಾರಿಯನ್ನ ಕೊತ್ತನೂರು ಪೊಲೀಸರು ಬಂಧಿಸಿದ್ದಾರೆ. ರೌಡಿ ಚಟುವಟಿಕೆ ಮತ್ತು ಹಳೆಯ MOBಗಳ ಮೇಲೆ ನಿಗಾ ವಹಿಸಿದ್ದ ಕೊತ್ತನೂರು ಸಿಬ್ಬಂದಿ ಬಾತ್ಮೀದಾರರಿಂದ ಬಂದ ಮಾಹಿತಿಯ ಮೇರೆಗೆ ಅರುಣ್ ಕಟಾರಿಯನ್ನ ವಶಕ್ಕೆ ಪಡೆದಿದ್ದಾರೆ. ಈತ ಬಾಡಿಗಾರ್ಡ್ಸ್ ಥರ ಮನುಷ್ಯರನ್ನ ಇಟ್ಕೊಂಡು ಅವರ ಕೈಲಿ AK-47 ಮಾದರಿಯ ನಕಲಿ ಗನ್ ಹಿಡಿಸಿ ರಸ್ತೆಯಲ್ಲಿ ಶೋ ಆಫ್ ಮಾಡ್ತಾ ಇದ್ದ. ಮೈ ಮೇಲೆ ನಕಲಿ ಚಿನ್ನ ಹೇರ್ಕೊಳ್ತಾ ಇದ್ದ. ಅರುಣ್ ಕಟಾರೆ ಶೋನಿಂದ ಬೆದರಿದ ಸಾರ್ವಜನಿಕರು ಆತಂಕದಿಂದ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇದೀಗ ಆರ್ಮ್ಸ್ ಕಾಯ್ದೆ ಸೆಕ್ಷನ್ 290 ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಈತನನ್ನ ಬಂಧಿಸಲಾಗಿದೆ. ವಿಚಾರಣೆಯ ವೇಳೆ ನಕಲಿ ಗನ್ ಹಿಡಿದು ಏರಿಯಾದಲ್ಲಿ ಹವಾ ಸೃಷ್ಟಿಸಲು ಹೋದವನ ಗುಟ್ಟು ಬಯಲಾಗಿದೆ.
ಕರಾವಳಿ ಹಾಗೂ ಮಲೆನಾಡಿನಲ್ಲಿ ವರ್ಷಧಾರೆ ಮುಂದುವರೆದಿದೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಾರ್ಭಟ ಜೋರಾಗಿದೆ. ಜಿಲ್ಲೆಯ ಶಿರಸಿ, ಯಲ್ಲಾಪುರ, ಸಿದ್ದಾಪುರ, ಕುಮಟಾ, ಭಟ್ಕಳ ಸೇರಿದಂತೆ ವಿವಿಧೆಡೆ ಮಳೆ ಆಗ್ತಾ ಇದೆ. ಮಲೆನಾಡು ಭಾಗದಲ್ಲಿ ಸುರಿತಾ ಇರುವಂತಹ ಅಧಿಕ ಮಳೆಯಿಂದ ನದಿ ನೀರಿನ ಮಟ್ಟ ಏರಿಕೆಯಾಗ್ತಿದೆ. ಗಂಗಾವಳಿ, ಅಘನಾಶಿನಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗಿದೆ. ಅಬ್ಬರದ ಮಳೆಯಿಂದಾಗಿ ಗಂಗಾವಳಿ ನದಿ ಪ್ರವಾಹದ ಮಟ್ಟಕ್ಕೇರಿದೆ. ಇದರಿಂದಾಗಿ ಯಲ್ಲಾಪುರ ತಾಲೂಕಿನ ಇಡುಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಣಸಗುಳಿ, ಶೇವ್ಕಾರ್ ಗ್ರಾಮ ಸಂಪರ್ಕಿಸುವಂತಹ ಸೇತುವೆ ಮುಳುಗಡೆಯಾಗಿದೆ. ಗ್ರಾಮದ ಜನರಿಗೆ ಬದಲಿ ವ್ಯವಸ್ಥೆ ಇಲ್ಲದೆ ಸೇತುವೆ ಮೇಲೆ ಹರಿಯುವ ನದಿ ನೀರಿನಲ್ಲಿಯೇ ಪ್ರಾಣವನ್ನು ಲೆಕ್ಕಿಸದೆ ವಾಹನ ಚಲಾಯಿಸುವಂತಹ ಉಚ್ಚಾಟ ಮೆರಿತಾ ಇದ್ದಾರೆ. ಇನ್ನು ಮನೆಯ ಮೇಲ್ಭಾಗಕ್ಕೆ ಸಿಡಿಲು ಬಡಿದು ಸ್ವಲ್ಪದರಲ್ಲಿಯೇ ಭಾರಿ ದುರಂತವೊಂದು ತಪ್ಪಿದಂತಹ ಘಟನೆ ಕಲಬುರಗಿ ತಾಲೂಕಿನ ಹೊನ್ನಕಿರಣಗಿ ಗ್ರಾಮದಲ್ಲಿ ನಡೆದಿದೆ. ರಾಜಕುಮಾರ್ ಕೋಣಿನ್ ಎಂಬುವರ ಮನೆಯ ಮೇಲ್ಭಾಗಕ್ಕೆ ಸಿಡಿಲು ಬಡಿದ ತಕ್ಷಣ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಯ ನಂತರ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ದೌಡಾಯಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಮನೆಯಲ್ಲಿಟ್ಟ ಹಲವು ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಈ ಕುರಿತು ಫರಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಮಧ್ಯೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕುಗ್ಗಿದ್ದು ಕೆಆರ್ಎಸ್ ಮತ್ತು ಕಬಿನಿ ಡ್ಯಾಂನ ಒಳಹರಿವಿನ ಪ್ರಮಾಣದಲ್ಲಿ ಕೊಂಚ ತಗ್ಗಿದೆ. ಕೆಆರ್ಎಸ್ ಡ್ಯಾಂಗೆ 10,000 ಕ್ಯೂಸೆಕ್ ಒಳಹರಿವು ಹರಿದು ಬರುತ್ತಾ ಇದೆ. ಈ ನಡುವೆ ಕೆಆರ್ಎಸ್ ಜಲಾಶಯದಿಂದ ನೀರಿನ ಮಟ್ಟ 95 ಅಡಿಗೆ ಏರಿಕೆ ಕಂಡಿದೆ. ದೇಶದಾದ್ಯಂತ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ದೆಹಲಿ, ಮಹಾರಾಷ್ಟ್ರ ಸೇರಿ ಹಲವೆಡೆ ವರುಣಾರ್ಭಟಕ್ಕೆ ಹಲವು ಅವಾಂತರಗಳೇ ಸೃಷ್ಟಿಯಾಗಿದೆ. ಅದರಂತೆ ಮಹಾರಾಷ್ಟ್ರದ ಲೋನಾವಲದ ಭೂಶಿ ಡ್ಯಾಂಗೆ ಪ್ರವಾಸಕ್ಕೆ ಬಂದಿದ್ದಂತಹ ಓರ್ವ ಮಹಿಳೆ ಹಾಗೂ 4 ಅಪ್ರಾಪ್ತರು ಹಠಾತ್ ಪ್ರವಾಹಕ್ಕೆ ಸಿಕ್ಕು ನೀರಿನಲ್ಲಿ ಕೊಚ್ಚಿ ಹೋದಂತಹ ಘಟನೆ ನಡೆದಿದೆ. ಪ್ರವಾಸಕ್ಕೆ ಬಂದು ನೀರಿನಲ್ಲಿ ಆಟವಾಡ್ತಾ ಇದ್ದಂತಹ ವೇಳೆ ಈ ದುರ್ಘಟನೆ ನಡೆದಿದೆ. ನೀರಿನ ಹರಿವು ಏಕಾಏಕಿಯಾಗಿ ಹೆಚ್ಚಾಗಿದ್ದು 26 ವರ್ಷದ ಓರ್ವ ಮಹಿಳೆ, 2 ಬಾಲಕಿಯರು ಹಾಗೂ 2 ಬಾಲಕರು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದಾರೆ. ಇನ್ನು ಘಟನೆಯಲ್ಲಿ ಕೊಚ್ಚಿ ಹೋಗಿದ್ದ 3 ಶವ ಪತ್ತೆಯಾಗಿದ್ದು 2 ಶವಕ್ಕಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಮೃತಪಟ್ಟವರೆಲ್ಲ ಒಂದೇ ಕುಟುಂಬದವರು ಅನ್ನೋದು ಗೊತ್ತಾಗ್ತಾ ಇದೆ. ರಸ್ತೆ ಮಧ್ಯೆ ಕಾರು ನಿಲ್ಲಿಸಿಕೊಂಡು ಉಚ್ಚಾಟ ನಡೆಸಿರುವ ಘಟನೆ ಮೂಡಿಗೆರೆ ತಾಲೂಕಿನ ಸುಪ್ರಸಿದ್ಧ ತಾಣವಾದ ದೇವರಮನೆ ಗುಡ್ಡದಲ್ಲಿ ನಡೆದಿದೆ. ಭಾನುವಾರವಾಗಿರುವುದರಿಂದ ದೇವರಮನೆ ಗುಡ್ಡಕ್ಕೆ 100 ಪ್ರವಾಸಿಗರು ನಿನ್ನೆ ಆಗಮಿಸಿದರು. ಇದೇ ವೇಳೆ ಪ್ರವಾಸಿ ತಾಣಕ್ಕೆ ಬಂದಿದ್ದ 100 ಯುವಕ ಯುವತಿಯರು ರಸ್ತೆ ಮಧ್ಯೆ ಗಾಡಿಯನ್ನು ನಿಲ್ಲಿಸಿಕೊಂಡು ಜೋರಾಗಿ ಹಾಡಾಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ಪ್ರವಾಸಿಗರು ಓಡಾಡಲು ದಾರಿಯನ್ನು ಕೂಡ ಬಿಟ್ಟಿಲ್ಲ. ಇದರಿಂದ ಇತರೆ ಪ್ರವಾಸಿಗರಿಗೂ ಕೂಡ ಕಿರಿಕಿರಿಯಾಗಿದೆ. ಸಾಲದ್ದಕ್ಕೆ ದೇವರಮನೆ ಗುಡ್ಡ ಅಂದ್ರೆ ಭಕ್ತಿಯ ತಾಣ ಕೂಡ ಹೌದು. ಸುಂದರ ಪ್ರಕೃತಿಯ ಮಧ್ಯೆ ಇರುವಂತಹ ಕಾಲಭೈರವೇಶ್ವರನ ದೇಗುಲ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ಬರೀ ಕಲ್ಲಿನ ಪುರಾತನ ದೇವಸ್ಥಾನವಾಗಿದೆ. ಪ್ರವಾಸದ ಜೊತೆಗೆ ಭಕ್ತರು ಭಕ್ತಿಯ ಪರಾಕಾಷ್ಠೆಯಿಂದಲೂ ಕೂಡ ಇಲ್ಲಿಗೆ ಬರ್ತಾರೆ. ಆದರೆ ದೇವರ ಮೇಲೆ ನಂಬಿಕೆ ಇಲ್ಲದಂತೆ ವರ್ತಿಸುವ ಯುವಜನತೆ ಅದೇ ಜಾಗದಲ್ಲಿ ಪಾನಮತ್ತರಾಗಿ ರಸ್ತೆ ಮಧ್ಯೆ ಬೇಕಾಬಿಟ್ಟಿ ವರ್ತಿಸಿದ್ದಾರೆ. ಸ್ಥಳೀಯರು ಹಾಗೂ ಇತರೆ ಪ್ರವಾಸಿಗರು ಹೇಳಿದ್ರು ಯಾರ ಮಾತಿಗೂ ಕಿವಿಗೊಡದೆ ರಸ್ತೆಯ ಮಧ್ಯೆ ಬೇಕಾಬಿಟ್ಟಿ ವರ್ತಿಸಿದ್ದಾರೆ. ಕೆಲ ಪ್ರವಾಸಿಗರ ಈ ವರ್ತನೆಯಿಂದ ಮಹಿಳಾ ಹಾಗೂ ಪ್ರವಾಸಿ ಹೆಣ್ಣು ಮಕ್ಕಳಿಗೆ ಕಿರಿಕಿರಿಯಾಗಿದೆ. ಹಾಗಾಗಿ ಸ್ಥಳೀಯರು ಹಾಗೂ ಕೆಲ ಪ್ರವಾಸಿಗರು ದೇವರಮನೆಗುಡ್ಡ ಗ್ರಾಮಕ್ಕೆ ವೀಕೆಂಡ್ನಲ್ಲಿ ಬೇಜವಾಬ್ದಾರಿ ಪ್ರವಾಸಿಗರ ನಿಯಂತ್ರಣಕ್ಕೆ ಪೊಲೀಸರನ್ನು ನಿಯೋಜನೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಹಾಮಾರಿ ಡೆಂಗಿಗೆ 27 ವರ್ಷದ ಯುವಕ ಬಲಿಯಾಗಿದ್ದಾನೆ. ಬಿಬಿಎಂಪಿ ಇದನ್ನು ಖಚಿತಪಡಿಸಿದೆ. ಕಗ್ಗದಾಸಪುರದ 27 ವರ್ಷದ ಯುವಕ ಡೆಂಗ್ಯೂ ಸೋಂಕಿನಿಂದ ಸಾವನ್ನಪ್ಪಿರುವುದಾಗಿ ದೃಢಪಡಿಸಲಾಗಿದೆ. ಕಳೆದ ಶುಕ್ರವಾರ 2 ಡೆಂಗ್ಯೂ ಶಂಕಿತ ಸಾವುಗಳು ಸಂಭವಿಸಿತ್ತು. ಆ ಪೈಕಿ ಕಗ್ಗದಾಸಪುರದ ಯುವಕನ ಸಾವಿಗೆ ಡೆಂಗ್ಯೂ ಕಾರಣ. ಆದರೆ 80 ವರ್ಷದ ವೃದ್ಧೆಯ ಸಾವಿಗೆ ಡೆಂಗ್ಯೂ ಕಾರಣವಲ್ಲ ಅಂತೇಳಿ ಬಿಬಿಎಂಪಿ ಸ್ಪಷ್ಟಪಡಿಸಿದೆ. 80ರ ವೃದ್ಧೆಯ ಸಾವಿಗೆ ಕಾರಣ ಕ್ಯಾನ್ಸರ್ ಅಂತೇಳಿ ಬಿಬಿಎಂಪಿ ಹೆಲ್ತ್ ಆಡಿಟ್ನ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಹೊಸದಾಗಿ 213 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದೆ. ಜೂನ್ ತಿಂಗಳಲ್ಲಿ 1742 ಜನ ಡೆಂಗ್ಯೂ ಸೋಂಕಿಗೆ ಒಳಗಾಗಿದ್ದಾರಂತೆ. ಮಹಿಳೆಯರು ಮತ್ತು ಮಕ್ಕಳು ಡೆಂಗ್ಯೂ ಸೋಂಕಿಗೆ ಬೇಗ ಒಳಗಾಗ್ತಿದ್ದಾರೆ ಅಂತೇಳಿ ಹೆಲ್ತ್ ಆಡಿಟ್ ತಿಳಿಸಿದೆ. ಗರ್ಭಿಣಿಯರು ಡೆಂಗ್ಯೂ ಸೋಂಕಿಗೆ ಹೆಚ್ಚು ಬೇಗ ಒಳಗಾಗ್ತಾ ಇದ್ದು ಎಚ್ಚರವನ್ನು ವಹಿಸಲಿಕ್ಕೆ ತಿಳಿಸಿದ್ದಾರೆ. ಇನ್ನು ಹಾವೇರಿಯಲ್ಲಿ ಡೆಂಗಿಗೆ 2 ಮೃತಪಟ್ಟಿದ್ದಾರೆ. 2 ಕೇಸಲ್ಲಿ ಕೇವಲ 1 ಮಾತ್ರ ಡೆಂಗ್ಯೂಯಿಂದ ಡೆತ್ ಆಗಿದೆ, ಇನ್ನೊಂದು ಅದರ್ ಕಾಂಪ್ಲಿಕೇಶನ್ಸಿಂದ ಆಗಿದೆ ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಸ್ಟೇಟ್ ಲೆವೆಲಲ್ಲೇ ವೆರಿಫೈ ಮಾಡಿರೋ ಪ್ರಕಾರ ಹಾವೇರಿ ಜಿಲ್ಲೆಯಲ್ಲಿ ಇದುವರೆಗೂ ಡೆಂಗ್ಯೂ ಮರಣ ಆಗಿರೋದು ಕೇವಲ 1. ಸೊ ಜ್ವರದ ಸಿಂಪ್ಟಮ್ಸ್ ಬಂದಾಗ ಏನಾದರೂ ಮರಣ ಆಗಿತ್ತು ಅಂದರೆ ಬೇರೆ ಏನಾದರೂ ಸಿಂಪ್ಟಮ್ಸ್ ಇರ್ಬೋದು. ಅದು ಅಂಥದ್ದು ಯಾವುದೇ ಕೇಸ್ಗಳು ನಮ್ಮ ಗಮನಕ್ಕೆ ಬಂದಿಲ್ಲ. ಸ್ಪೆಸಿಫಿಕ್ ಇತ್ತು ಅಂದರೆ ಅದನ್ನು ವೆರಿಫೈ ಮಾಡ್ತಾರೆ. ಬಟ್ ಡೆಂಗ್ಯೂ ಡೆತ್ ಅಂತ ಆಗಿರೋದು ಹಾವೇರಿಯಲ್ಲಿ ಸ್ಟೇಟ್ ಆಡಿಟ್ ಕಮಿಟಿ ಪ್ರಕಾರ ಕೇವಲ 1 ಇದೆ. ವಿಪಕ್ಷ ನಾಯಕರಾದ ಮೊದಲ ಬಾರಿಗೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಆರ್ಭಟಿಸಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಅಬ್ಬರಿಸಿದ ರಾಹುಲ್ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಇಡಿ ಮೂಲಕ ಡ್ರಿಲ್ ಮಾಡಿದ್ರು. ನನ್ನ ಸಂಸದ ಸ್ಥಾನ ಮನೆಯನ್ನ ಕಸಿದುಕೊಂಡು ನನ್ನ ಮೇಲೆ 20 ಕೇಸ್ ಹಾಕಿದ್ರು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸಿನಿಮಾ ಮೂಲಕ ಗಾಂಧಿ ಪರಿಚಿತರಾದ್ರು ಎಂಬ ಮೋದಿ ಹೇಳಿಕೆಗೆ ತಿರುಗೇಟು ಕೊಟ್ಟ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಜೈವಿಕವಲ್ಲದ ಪ್ರಧಾನಿ ಅಂತ ಗೇಲಿ ಮಾಡಿದ್ದಾರೆ. ರಾಮ ಜನ್ಮಭೂಮಿಯಲ್ಲೇ ಬಿಜೆಪಿಗೆ ಸೋಲಾಗಿದೆ. ದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ. ಎಲ್ಲಾ ಹಿಂದೂಗಳನ್ನ ಹಿಂಸಾಚಾರಿಗಳು ಅನ್ನೋಕೆ ಆಗಲ್ಲ. ನರೇಂದ್ರ ಮೋದಿ ಅಂದ್ರೆ ಹಿಂದೂ ಧರ್ಮ ಅಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಮಧ್ಯೆ ಮಣಿಪುರದ ಹಿಂಸಾಚಾರವನ್ನು ಪ್ರಸ್ತಾಪ ಮಾಡಿದ ರಾಹುಲ್, ಮಣಿಪುರ ಬಿಜೆಪಿ ಭಾರತದ
ಭಾಗವಲ್ಲದಂತಾಗಿದೆ. ಅಲ್ಲಿ ಏನಾಗಿದೆ ಅಂತ ನೋಡೋಕ್ಕೂ ಹೋಗಿಲ್ಲ ಅಂತ ಕಾಲೆಳೆದಿದ್ದಾರೆ. ಇನ್ನು ಸಂಸತ್ನಲ್ಲಿ ಈಶ್ವರ ಗುರುನಾನಕ್ ಫೋಟೋ ಪ್ರದರ್ಶನ ಮಾಡಿದ್ದಕ್ಕೆ ಸ್ಪೀಕರ್ ಓಂ ಬಿರ್ಲಾರ ಆಕ್ಷೇಪ ಮುಂದುವರಿತು. ಯಾವುದೇ ಭಾವಚಿತ್ರ ಭಿತ್ತಿಪತ್ರ ಪ್ರದರ್ಶನ ಮಾಡದಂತೆ ರಾಹುಲ್ ಗಾಂಧಿಗೆ ಸ್ಪೀಕರ್ ಸೂಚಿಸಿದರು. पूरे हिंदू समाज को हिंसक कहना नरेंद्र मोदी जी पूरा हिंदू समाज नहीं है, बीजेपी पूरा हिंदू समाज नहीं है, आरएसएस पूरा हिंदू समाज नहीं है. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಿದೆ. ಕಾಂಗ್ರೆಸ್ನಲ್ಲಿ ನಾಯಕರು ದಿನೇ ದಿನೇ ಒಂದಿಲ್ಲೊಂದು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಈ ಸಾಲಿಗೆ ಇದೀಗ ಮತ್ತೊಬ್ಬ ಶಾಸಕ ಸೇರ್ಕೊಂಡಿದ್ದಾರೆ. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಆಗಲೇಬೇಕು, ಹಾಗೇ ಆಗ್ತಾರೆ. ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿದ್ದು ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಲೋಕಸಭಾ ಎಲೆಕ್ಷನ್ನಲ್ಲಿ 1ರಿಂದ 9 ಸ್ಥಾನವನ್ನು ಗೆಲ್ಲಲಿಕ್ಕೆ ಡಿಕೆಶಿ ಕಾರಣ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಡಿಸಿಎಂ ದಂಗಲ್ ಮಧ್ಯೆ ಮೊದಲು ಡಿಕೆಶಿಯನ್ನ ಸಿಎಂ ಮಾಡಲಿ, ಬಳಿಕ ಡಜನ್ ಡಿಸಿಎಂ ಮಾಡಲಿ. ಕೆಪಿಸಿಸಿ ಅಧ್ಯಕ್ಷರನ್ನೇ ಸಿಎಂ ಮಾಡೋದು ಕಾಂಗ್ರೆಸ್ನಲ್ಲಿ ನಡೆದು ಬಂದ ಪದ್ಧತಿ. ಈ ಬಾರಿ ಕೆಲ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಸಿಎಂ ಮಾಡಿದೆ ಅಂತೇಳಿ ಡಿಸಿಎಂ ಡಿಕೆಶಿ ಪರ ಭರ್ಜರಿ ಬ್ಯಾಟ್ ಮಾಡಿದ್ದಾರೆ. ಈ ಮಧ್ಯೆ ಡಿಸಿಎಂ ಹುದ್ದೆಗಾಗಿ ಸಚಿವ ರಾಜಣ್ಣ ಬಹಿರಂಗ ಚರ್ಚೆಯ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಡಿಸಿಎಂ ಹುದ್ದೆ ಬೇಕೆಂದವರು ಪಕ್ಷದ ಹೈಕಮಾಂಡ್ ಬಳಿ ತೆರಳಿ ಚರ್ಚಿಸಬೇಕು ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ತದನಂತರ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ. ಸಾಮಾನ್ಯವಾಗಿ ಅವ್ರಿಗೆ 3 DCM 2 DCM 1 ಡಜನ್ DCM ಕೊಡಿ ಅವರಿಗೆ, ಒಂದೇನು ಅಭ್ಯಂತರ ಇಲ್ಲ. ಅದೇ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮಾಡಿ ಡಜನ್ DCMಗೆ ಮಾಡ್ಕೊಳ್ಳಿ ಅನ್ನೋದು ನನ್ನ ಮಾಹಿತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ದಂಗಲ್ ದಿನೇ ದಿನೇ ಜೋರಾಗ್ತಿದೆ. ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಿ ಡಿಕೆಶಿ ವಾರ್ನಿಂಗ್ ಕೊಟ್ಟರು, ಸಚಿವರು ಡೋಂಟ್ ಕೇರ್ ಅಂತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಎಐಸಿಸಿ ಮಟ್ಟದಲ್ಲಿ ತಮ್ಮ ಪಾಲಿನ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಇಬ್ಬರನ್ನು ಸಮಾಧಾನ ಮಾಡುವ, ಎಲ್ಲರನ್ನೂ ಸರಿದೂಗಿಸುವ ಒಂದು ಸಂಧಾನ ಸೂತ್ರಕ್ಕೆ ಇಬ್ಬರಿಂದಲೂ ಕೂಡ ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ ಇಡಲಾಗಿದೆ. ವಿವಾದವು ತಣ್ಣಗಾಗಬೇಕು, ಸಚಿವರ ಮಾತುಗಳು ನಿಲ್ಲಬೇಕು, ಅಂತಹದ್ದೊಂದು ಸೂತ್ರವನ್ನೇ ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಎನ್ನಲಾಗ್ತಿದೆ. ಅಂತಹದ್ದೊಂದು ಸೂತ್ರ 1 ವಾರದಲ್ಲಿ ರಾಜ್ಯ ಕಾಂಗ್ರೆಸ್ಗೆ ಅಧಿಕೃತವಾಗಿ ರವಾನೆಯಾಗಲಿದೆ ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಹ ಭರವಸೆ ಕೊಟ್ಟಿದ್ದಾರೆ. 1 ವಾರದೊಳಗೆ ರಾಜ್ಯದ ಗೊಂದಲ ಪರಿಹರಿಸುವಂತಹ ಸಂಧಾನದ ಸೂತ್ರ ಹೈಕಮಾಂಡ್ನಿಂದಲೇ ಅಧಿಕೃತವಾಗಿ ಪ್ರಕಟವಾಗುವ ಸಾಧ್ಯತೆ ಇದೆ. ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್. ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ, ನಾನು ಯಾರಿಗೆ ಮಾಡಬೇಕು ಆಮೇಲೆ ನೋಡಿ, ಶೋಕಾಸ್ ಯಾರಿಗೆ ಇಶ್ಯೂ ಮಾಡ್ತೀನಿ ಅಂತ ಆಮೇಲೆ ನೋಡಿ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಹಾಗೂ ಹೆಚ್ಚುವರಿ ಡಿಸಿಎಂ ಕೂಗು ತೀವ್ರಗೊಂಡಿದೆ. ಕಾಂಗ್ರೆಸ್ ಒಳಜಗಳವೀಗ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಈ ಮಧ್ಯೆ ಸಿಎಂ ಸ್ಥಾನ ಬಿಟ್ಟುಕೊಡುವಂತೆ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಯನ್ನ ಮಾಜಿ ಸಿಎಂ ಸದಾನಂದಗೌಡ ಸಮರ್ಥಿಸಿಕೊಂಡಿದ್ದಾರೆ. ಚಂದ್ರಶೇಖರ ಸ್ವಾಮೀಜಿ ಒಂದು ಸಮುದಾಯಕ್ಕೆ ಸೇರಿದವರು, ಅವರು ಹೇಳಿದರೆ ತಪ್ಪೇನು? ಸಿದ್ದರಾಮಯ್ಯ ಪರ ಅವರ ಸಮುದಾಯದ ಸ್ವಾಮೀಜಿಗಳು ಹೇಳಿಲ್ವಾ? ಆಯಾಯ ಸಮುದಾಯದ ಸ್ವಾಮೀಜಿಗಳು ಹೇಳಿದರೆ ತಪ್ಪಿಲ್ಲ ಅಂತ ಹೇಳುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದರು. ಇನ್ನು ಕೆಎಸ್ ಈಶ್ವರಪ್ಪ ಮಾತನಾಡಿ, ಕಾಂಗ್ರೆಸ್ ನಾಯಕರು ಎಷ್ಟರ ಮಟ್ಟಿಗೆ ಜಾತಿವಾದಿಗಳು ಅನ್ನೋದು ರಾಜ್ಯದ ಮುಂದೆ ಬೆತ್ತಲಾಗಿದೆ. ಮಠಾಧೀಶರಿಗೆ ದೇವಸ್ಥಾನ ಕೊಟ್ಟಿದ್ದೇವೆ, ಆ ಸ್ಥಾನವನ್ನ ಸಹ ಕಾಂಗ್ರೆಸ್ನವರಿಗೆ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ದೇವರ ಸ್ಥಾನದಲ್ಲಿ ಇರುವ ಸ್ವಾಮೀಜಿಗಳಿಂದ ಇಂಥವರಿಗೆ ಸಿಎಂ ಸ್ಥಾನ ಕೊಡಿಸಿ ಅಂತ ಹೇಳಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇತ್ತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಮಾತನಾಡಿ, ಯಾರೋ ಬಾಯಿ ಚಪಲಕ್ಕೆ ಮಾತನಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ಹೈಕಮಾಂಡ್ ತೀರ್ಮಾನಿಸುತ್ತೆ. ಯಾರೋ ಶಾಸಕರು ಹಾದಿ ಬೀದಿಯಲ್ಲಿ ಹೋಗೋರು ಮಾತನಾಡಬಾರದು ಅಂತ ಮನವಿ ಮಾಡುತ್ತೇನೆ ಎಂದಿದ್ದಾರೆ. ಸ್ವಾಮೀಜಿಯವರು ಒಂದು ಸಮುದಾಯಕ್ಕೆ ಸೇರಿದವರು. ಆ ಸ್ವಾಮೀಜಿ ಹೇಳಿದ್ರಲ್ಲಿ ತಪ್ಪೇನಿದೆ? ಸಿದ್ದರಾಮಯ್ಯರಿಗೆ ಒಂದು ಕಾಲದಲ್ಲಿ ಅವರ ಸಮುದಾಯದವರು ಹೇಳಿಲ್ವಾ? ನಾನೇ ಹೇಳಕ್ಕೆ ಇಷ್ಟಪಡೋದಿಲ್ಲ. ಇದು ಆ ಸಮುದಾಯಕ್ಕೆ ಸೇರಿದಂಥ ಸ್ವಾಮೀಜಿ ಆ ಸಮುದಾಯದ ಪರವಾಗಿ ಮಾತಾಡ್ತಾ ಇರುವಂಥದ್ದು, ಅದರಲ್ಲಿ ಯಾವುದೇ ತಪ್ಪಿಲ್ಲ.